ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರಿಂದ 20,000 ಭಕ್ತರಿಗೆ ಅನ್ನ ಸಂತರ್ಪಣೆ. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ತಾಲೂಕುಗಳ ಗಡಿಯಲ್ಲಿರುವ ಕಂಗಾನಹಳ್ಳಿ ಗ್ರಾಮದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ಸಮಾಜ ಸೇವಕರು ಹಾಗೂ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರು ಜಾತ್ರೆಗೆ ಬಂದಿದ್ದ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜಿಸಿದ್ದರು. ಇನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೋಲಾರ ಸಂಸದರಾದ ಮಲ್ಲೇಶ್ ಬಾಬುರವರು ಚಾಲನೆ ನೀಡಿದರು. ನಾಗೇಶ್ ಮಲೇಸಿಯಾ ನಾರಾಯಣ ಮಲೇಸಿಯಾ ಕೃಷ್ಣ ಮಲೇಸಿಯಾ ಶುಭ ಮಲೇಸಿಯಾ ಮಲೇಸಿಯಾ ಚಹಾರ ಶುಭಾಶಯಗಳು ಅಡ್ವಾನ್ಸ್ಡ್ ಆಗಿ. ಆ ಭಗವಂತ ನಮಗೆ ಈ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಮ್ಮ ಒಂದು ಕೋರಿಕೆ ಏನು ಅಂದರೆ, ಈಗ ಹಳೆ ಕಹಿ ನೆನಪುಗಳೆಲ್ಲ ಈಗ ಕೆಳಗಡೆ ಉದುರೋಗ್ತಾ ಇದೆ. ಹೊಸ ಚಿಗುರು ಈಗ ಬರ್ತಾ ಇದೆ. ಆ ಹೊಸ ಚಿಗುರಲ್ಲಿ ಒಂದು ಗುರಿ, ಒಂದು ಸಂತೋಷ, ಒಂದು ಆನಂದ ಎಲ್ಲರಿಗೂ ಸಿಗಬೇಕು. ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ಈ ವರ್ಷ ಎಲ್ಲ ತುಂಬ ಒಳ್ಳೆ ಬೆಳೆ ಆಗಬೇಕು, ಅದು ಮೊದಲನೇದು. ಎರಡನೇದು, ಮತ್ತೆ ಪುನಃ ಇಲ್ಲಿ ಸಣ್ಣ ವ್ಯಾಪಾರಸ್ಥರಿದ್ದಾರೆ, ದೊಡ್ಡ ವ್ಯಾಪಾರಸ್ಥರಿದ್ದಾರೆ, ಉದ್ಯಮಿಗಳಿದ್ದಾರೆ. ಈ ವರ್ಷ ಎಲ್ಲ ಚೆನ್ನಾಗಿ ಅವರೆಲ್ಲ ಏನು ಹೇಳಬೇಕು ಅಂತ ಹೇಳಿದ್ರೆ ಒಂಥರ ಉದ್ಭವ ಆಗಬೇಕು. ಮತ್ತು ಈಗ ನಮ್ಮ ದೇಶದಲ್ಲಿ ಯುದ್ಧ ಕಾರ್ಮೋಡ ಆವರಿಸಿದೆ. ಅದನ್ನು ಶಾಂತಿ ಆಗಬೇಕೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ದೇನೆ. ಆ ಭಗವಂತ ಆದಷ್ಟು ಬೇಗ ಈ ಯುದ್ಧಗಳೆಲ್ಲ ನಿಲ್ಲಿಸಿ ಪ್ರಕೃತಿನ ಉಳಿಸಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ದೇನೆ. ಧನ್ಯವಾದಗಳು ಸರ್. ಇದು ಈಗ ಕಂಗಾನಹಳ್ಳಿ ಜಾತ್ರೆ 2ನೇ ವರ್ಷ ಏನೋ ಮಾಡ್ತಾ ಇದ್ದೀರಿ. ಈಗ ಎಷ್ಟು ಸಾವಿರ ಜನಕ್ಕೆ ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀರಿ ಸರ್? ಇಲ್ಲಿ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ನಮ್ಮ ಈಗ ಟಾರ್ಗೆಟ್ ಇರೋದು
ಒಂದು 20,000-25,000 ಜನ ಅಂತ ಟಾರ್ಗೆಟ್ ಮಾಡಿದ್ದೀವಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ದಿನ ಇರುತ್ತೆ ಸರ್ ಅನ್ನದಾಸೋಹ? ನಿನ್ನೆ ಸ್ಟಾರ್ಟ್ ಆಗಿದೆ. ನಿನ್ನೆ ಮತ್ತೆ ಇವತ್ತು ಮತ್ತೆ ನಾಳೆ ಸ್ಟಾರ್ಟ್ ಮಾಡಿಲ್ಲ ಸರ್, ಸಂತವಾಗಿ ನಡೀತಾರೆ. ಸರ್, ಈಗ ಕೋಲಾರ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಬಂದಿರ್ತಾರೆ. ಸುದೀರ್ಘವಾಗಿ ಮಾತಾಡ್ತಾ ಇದ್ರೆ ಏನೆಲ್ಲ ಚರ್ಚೆ ಆಯ್ತು ಸರ್? ಏನಾದರೂ ಬೇರೆ ರಾಜಕಾರಣವಾಗಿ ಏನಾದರೂ ಊಹೆ ಹಳೆ ಮಾಡೋದು? ಸಂಬಂಧ ಅವ್ರ ಅಪ್ಪನವ್ರದ್ದು ಭಾಳ ಕೊಡುಗೆ, ಅಪ್ಪ ಅಮ್ಮಂದು ಭಾಳ ಕೊಡುಗೆ ಇತ್ತು ಸರ್ ಈಗ ಚಿತ್ರದುರ್ಗ ತಾಲೂಕಿಗೆ. ಅದರಿಂದ ಸ್ನೇಹಿತರು ನಮಗೂ ಇವಾಗ ನಮ್ಮ ಲೋಕಸಭೆಗೆ ನಮ್ಮ ಚಿತ್ರದುರ್ಗ ತಾಲೂಕಿಗೆ ಅವ್ರಿಗೆ ಕೊಡುಗೆ ಇದೆ. ಸರ್, ಮತ್ತೆ ಈಗ ಮುಂದೆ ಇನ್ನೇನು ಗ್ರಾಮ ಪಂಚಾಯತಿಗಳು ಚುನಾವಣೆ ಹತ್ರದಲ್ಲಿದೆ, ZP TPಗಳೆಲ್ಲ ಹತ್ರದಲ್ಲಿದೆ. ನಿಮ್ಮ ಕಡೆಯಿಂದ ಯಾರಾದರೂ ಅಭ್ಯರ್ಥಿಗಳು ನಿಲ್ಲಿಸುವಂತಹ ಚಾನ್ಸಸ್ ಇದೆಯಾ ಸರ್? ಅಬ್ಸಲ್ಯೂಟ್ಲಿ ನಾವು ನಿಲ್ಲಿಸ್ತೀವಿ. ಅದನ್ನ ನಿಮಗೆ ಶಾರ್ಟ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ. ಮೇಡಮ್ ಒಂಚೂರು ರಾಜಕೀಯ ಅವಸರ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ರಾಮಲಿಂಗೇಶ್ವರ ಈ ವೀರಾಂಜನೇಯ ಸ್ವಾಮಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ರೈತರೆಲ್ಲ ಬೆಳೆದು ನಮಗೆ ಈ ದವಸ ಧಾನ್ಯ ಎಲ್ಲ ಅನ್ನದಾಸೋಹಕ್ಕೆ ಕಳಿಸ್ತಾ ಇದ್ದಾರೆ. ಅವ್ರಿಗೂ ಸದಾ ಒಳ್ಳೆಯದಾಗಲಿ, ಮತ್ತೆ ಅವ್ರಿಗೂ ಯಾವಾಗೂ ಅನ್ನ ಸಿಗೋ ಥರ ಆಗಲಿ. ಅದೇ ರೀತಿ ಪ್ರಪಂಚದಾದ್ಯಂತ ಯುದ್ಧ ಕಾರ್ಮೋಡ ಇದೆ, ಅದು ಸಹ ನಿವಾರಣೆಯಾಗಿ ಎಲ್ಲರೂ ಶಾಂತಿಯುತವಾಗಿ ಜೀವನ ಮಾಡಬೇಕು, ಬಾಳ್ವೆ ಮಾಡಬೇಕು ಅನ್ನೋದನ್ನು ನಾನು ದೇವರಲ್ಲಿ ಪ್ರಯತ್ನ ಮಾತಾಡಿ. ಭಗವಂತ ನಮಗೆ ಒಂದು ನಮ್ಮ ಅಪ್ಪನವ್ರ ಕಾಲದಿಂದಲೂ ಪಾನ್ಕಾಯ ಹೆಸರುಗಳು ತಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸಲ ನಮ್ಮ ಬ್ರದರಾದಂಥ ಟ್ರಸ್ಟ್ ಕಡೆಯಿಂದ ಏನಾದರೂ ಅದನ್ನು ಸೇವೆ ಮಾಡಬೇಕು ಮತ್ತು ಹಳ್ಳಿಯಲ್ಲಿ ಅನ್ನಕ್ಕೆ ತುಂಬ ಬರಬಾರ್ದು. ಪ್ರದೇಶದಲ್ಲಿ ಅಲ್ಲಿ ಮಾಡೋದು ಬೇಡ. ಜನಸಂಖ್ಯೆ ಇರೋ ಕಡೆ, ಬೆಳಗಿನ ವಾತಾವರಣ ಇರೋ ಕಡೆ ಏನಾದರೂ ಸ್ವಲ್ಪ ಜನಗಳಿಗೆ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಹೇಳಿದೆ. ಅದೇ ಥರ ನೋಡಿ ಪರಿಸ್ಥಿತಿ ನೋಡಿ ತುಂಬ ಖುಷಿ ಆಯಿತು. ಜನ ಸೇರಿ ಎಲ್ಲ ಮುದ್ದೆ ಕಾಳು ಸಾರಿಗೆ ಬಹಳ ಸಂತೋಷ ಆಯಿತು. ನಮ್ಮ ಹಿರಿಯರೆಲ್ಲರೂ ಮೊದಲಿಂದ ಹಳ್ಳಿಗಳಿಂದ ತಂದು ತಿನ್ಕೊಂಡು ಹೋಗ್ತಾ ಇತ್ತು. ಅದೇ ಥರ ನಮ್ಮ ತಂದೆ ಮಾತಿಗೆ ನಾವು ಅದನ್ನು ಗಮನ ಕೊಟ್ಟು ಜನರಿಗೆ ಸ್ವಲ್ಪ ಮಾಡೋದಕ್ಕೆ ನಮಗೆ ಖುಷಿ ಬಂದಿದೆ. ಜನರಿಗೆ ಅವಕಾಶ ಸಿಗ್ತದೆ. ಇದು ಮತ್ತು ಇಲ್ಲಿ ನೆಟ್ಟಿರ್ತಕ್ಕಂಥ ಎಲ್ಲ ಜಾತ್ರೆ ಬಂದಿರೋ ಎಲ್ಲ ರೈತರು, ವ್ಯಾಪಾರಸ್ಥರಿಗೆ, ಇವರಿಗೆಲ್ಲರಿಗೂ ಖುಷಿಯಾಗಿ ಮಾಡೋದಕ್ಕೆ ಬಂದಿದ್ದೀವಿ ಸರ್.